ಅನುಡಿಯಲು ಬೇಡ ಮುನಿಯ ಬೇಡ ಅನ್ಯಾಯ ಸೈನ ಪಡಬೇಡ ತನ್ನ ಮೈಸೂರಿನ ಇಸ್ರಾಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗು ಜೈ ಗುರು ಬಸವೇಶ್ವರ ಶ್ರೀ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಸಂಗಮೇಶ್ವರ ಮಹಾರಾಜ್ ಕಿ ಮಾನವ ಪಾಟೀಲ್ ಅವರಿಗೆ ಶಿವಕುಮಾರ್ ಅವರಿಗೆ ಶಿವಾನಂದ ಪಾಟೀಲ್ ಅವರಿಗೆ ಕೊಡಲೇಬೇಕು 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 ಸಕ್ಕರೆ ಸಚಿವರು ಮತ್ತು ಎಪಿಎಂಸಿ ಸಚಿವರಾದ ನಂತರ ಎಪಿಎಂಸಿಯಲ್ಲಿ ಒಂದು ಕಾಯ್ದೆಯನ್ನು ಬದಲಾವಣೆ ಮಾಡಿ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಟ್ಟ ಕೀರ್ತಿ ಕೂಡ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಲ್ತದೆ. ಅದಕ್ಕಿಂತ ಬಹಳ ವಿಶೇಷವಾಗಿರ್ತಕ್ಕಂಥದ್ದಂದ್ರೆ ನಮ್ಮ ರೈತರ ಏನು ಬೇಡಿಕೆ ಆಗಿರ್ತಕ್ಕ ಕಬ್ಬಿನ ದರವನ್ನು ಇಡೀ ರಾಜ್ಯದಲ್ಲಿ ಯಾರಾದರೂ ರೈತರಿಗೆ ಕಬ್ಬಿನ ದರವನ್ನು ಹೆಚ್ಚು ಮಾಡಿ ಸರ್ಕಾರದಲ್ಲಿ ಕೊಡುವಂತ ಕೆಲಸ ಮಾಡಿದ್ರೆ ಅದು ಸನ್ಮಾನ್ಯ ಶಿವಾನಂದ ಪಾಟೀಲ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಅಂತ ಒಂದು ಒಳ್ಳೆಯ ನಾಯಕತ್ವವನ್ನು ಹೊಂದಿರತಕ್ಕಂಥ ಈ ಒಂದು ಬಸವನ ಬಾಗೇವಾಡಿ ಮತಕ್ಷೇತ್ರಕ್ಕೆ ಒಂದು ಒಳ್ಳೆಯ ಒಂದು ವಿಚಾರ ಮಾಡಿ ಇಡೀ ಕ್ಷೇತ್ರವನ್ನ ಏನು ನಂಜುಂಡಪ್ಪನ ವರದಲ್ಲಿ ಹಿಂದುಳಿದಂಥ ತಾಲೂಕಿತ್ತು ಈ ಕ್ಷೇತ್ರವನ್ನು ಮುಂದುವರೆದಂಥ ತಾಲೂಕು ಮಾಡಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ಈ ಒಂದು ಮತ್ತೆ ಎರಡನೇ ಲಿಸ್ಟ್ನಲ್ಲಿ ತಾವು ಮೊದಲಿಗೆ ಇವರ ಹೆಸರನ್ನು ಬರುವಂಥ ಕೆಲಸ ಇವತ್ತು ನಮ್ಮ ರಾಜ್ಯದ ರಾಷ್ಟ್ರದ ನಾಯಕರು ಮಾಡಬೇಕು. ಅದು ಮಾಡುವುದರಿಂದ ಬಿಜಾಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚಿನ ಶಕ್ತಿಯನ್ನು ತುಂಬಿದಂಗೆ ಆಕೈತಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಯಾಕೆಂದ್ರೆ 23ರಿಂದ 26ರವರೆಗೆ ಸಚಿವರಾದರು. ವಿಶೇಷವಾಗಿ ತಮ್ಮ ಅಧಿಕಾರಾವಧಿಯಲ್ಲಿ ಏನು ಹಾವೇರಿ ಜಿಲ್ಲಾ ಉಸ್ತುವಾರಿಯನ್ನು ಕೊಟ್ಟರು. ಅವರಿಗೆ ಉಪಮುಖ್ಯಮಂತ್ರಿ ಮತ್ತು ಮಂತ್ರಿ ಸ್ಥಾನ ಕೊಡಬೇಕೆಂದು ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಯಾಕೆ ಉಪಮುಖ್ಯಮಂತ್ರಿ ಕೊಡಬೇಕು? ದಕ್ಷಿಣ ಕರ್ನಾಟಕಕ್ಕೆ ಒಂದು ನ್ಯಾಯ, ಉತ್ತರ ಕರ್ನಾಟಕಕ್ಕೆ ಒಂದು ನ್ಯಾಯನಾ? ದಕ್ಷಿಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ, ಉತ್ತರ ಕರ್ನಾಟಕ ಯಾರು ಬೇಡವಾ? ಶಿವಾನಂದ ಪಾಟೀಲ್ ಅವರು ಎದರಲ್ಲಿ ಕಡಿಮೆ ಇದ್ದಾರೆ? ಸಹಕಾರ ಕ್ಷೇತ್ರದಲ್ಲಿ ಏನಾದ್ರು ಕಡಿಮೆ ಇದೆಯಾ? ಜಲಸಂಪನ್ಮೂಲ ಇಲಾಖೆ ಖಾತೆ ಕೊಟ್ಟು ನೋಡಿ ಒಂದ್ಸಾರಿ. ಬೇಡ ಬೇಡ ಅಂದವ್ರಿಗೆಲ್ಲ ಕೊಡ್ತೀರಾ, ನಮ್ಗೆ ಯಾಕೆ ಕೊಡಲ್ಲ? ಉತ್ತರ ಕರ್ನಾಟಕದವ್ರಿಗೆ ಮಾನ್ಯ 14 ಸಚಿವ ಸ್ಥಾನದಲ್ಲಿ ಬರೀ 5 ಸಚಿವ ಸ್ಥಾನ ಬರೀ ಉತ್ತರ ಕರ್ನಾಟಕ ಕೊಟ್ಟಿದ್ದಾರೆ. ಎಲ್ಲಿದೆ ನ್ಯಾಯ? ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ, ಇವತ್ತು ತಾರತಮ್ಯ ಆಗದೆ ಉತ್ತರ ಕರ್ನಾಟಕಕ್ಕೆ ಬರುವಂತ ದಿನಗಳಲ್ಲಿ 32 ಸಚಿವ ಸ್ಥಾನಗಳಲ್ಲಿ ಕನಿಷ್ಠ 16 ಸಚಿವ ಸ್ಥಾನ ಉತ್ತರ ಕರ್ನಾಟಕದಲ್ಲಿ ಬೇಕು. ಅದರಲ್ಲಿ ಮೊದಲನೇದಾಗಿ ಶಿವಾನಂದ ಪಾಟೀಲ್ ಅವರ ಹೆಸರಿರಬೇಕು. ಸ್ಥಾನವನ್ನು ಮಾಡಿದಂಥವ್ರು, ಅವರು ಮಾಡಿದಂಥ ಕೆಲಸ ಬರೇ ನಮ್ಮ ಕ್ಷೇತ್ರಕ್ಕಲ್ಲ, ಇಡೀ ರಾಜ್ಯಕ್ಕೆ ಏನಪ್ಪಾ ಅಂತಂದ್ರೆ ಅದರಿಂದ ಬಹಳ ಪ್ರಯೋಜನ ಆಗಿದೆ. ಅವರು ಹಿಂದೆ ಆರೋಗ್ಯ ಸಚಿವರಾಗಿದ್ದಾಗ, ಮೊನ್ನೆ APMC ಸಕ್ಕರೆ ಕಬ್ಬು ಜವಳಿ ಸಚಿವರಾದಾಗ ಕೂಡ ಇಡೀ ನಾಡಿಗೆ ಒಂದು ಒಳ್ಳೆಯ ಕಾಯಕಲ್ಪವನ್ನು ಕೊಟ್ಟಂತ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು. ಅವರು 2 ಬಾರಿ ಸಚಿವರಾದರೂ ಕೂಡ
ಯಾವುದೇ ಕಳಂಕರಹಿತವಾಗಿ ಮಾಡಿದಂಥ ಯಾರಾದರೂ ಸಚಿವರಿದ್ದರೆ ಅದು ಸನ್ಮಾನ್ಯ ಶಿವಾನಂದ ಪಾಟೀಲ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಅದಕ್ಕೆ ಶಿವಾನಂದ ಪಾಟೀಲ್ ಅವರಿಗೆ ಎರಡೇ ಪಟ್ಟಿಯಲ್ಲಿ ಖಂಡಿತವಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಮತ್ತು ಸೋನಿಯಾ ಗಾಂಧಿ ಅವರ ಬಳಿ ಮತ್ತು ರಾಹುಲ್ ಗಾಂಧಿ ಅವರ ಬಳಿ ಮತ್ತು ಸುರ್ಜೇವಾಲಾ ಅವರ ಬಳಿ ವೇಣುಗೋಪಾಲ್ ಅವರ ಬಳಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಹಿಂದಿನ ಮುಖ್ಯಮಂತ್ರಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೇರ್ಪಡೆ ಮಾಡಿ ಈ ಬಸವನ ಬಾಗೇವಾಡಿಯನ್ನ ಬಹಳಷ್ಟು ಅಭಿವೃದ್ಧಿ ಮಾಡಿದಂಥ ಹರಿಕಾರರು ಯಾರಾದ್ರೆ ಅದು ಶಿವಾನಂದ ಪಾಟೀಲ್ ಸಾಹೇಬರು. ಅವರು ಈ ಬಸವನ ಬಾಗೇವಾಡಿ ಬಂದ ತಕ್ಷಣ ಬಸವನ ಬಾಗೇವಾಡಿಯಲ್ಲಿ ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ, ಬಸವ ಭವನ ಆಗಿರ್ಬೋದು, ಅನೇಕ ರಸ್ತೆಗಳು, ಇಲ್ಲಿ ಕಾಣ್ತಿರುವಂಥ ಮೆಗಾ ಮಾರುಕಟ್ಟೆ, ಇದು ಎಲ್ಲ ಕೊಡುಗೆ ಯಾರಾದರೂ ಇದ್ರೆ ಅದು ಶಿವಾನಂದ ಪಾಟೀಲ್ ಸಾಹೇಬರು. ಅಂತ ಅಭಿವೃದ್ಧಿ ದೃಷ್ಟಿಯಿಂದ ಅಂಥವರನ್ನ ಕೂಡಲೇ ಸಚಿವ ಸಂಪುಟದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಜಿ. ಪರಮೇಶ್ವರ್ ಸಾಹೇಬರು ಹಾಗೂ ನಿಕಟಪೂರ್ವ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಧೀಮಂತ ನಾಯಕರಂತ ಸಿದ್ದರಾಮಯ್ಯ ಅವರ ಬಳಿ ವಿನಂತಿಸಿಕೊಳ್ಳುವುದೇನೆಂದರೆ, ದಯಮಾಡಿ ನಮ್ಮ ಇಡೀ ಉತ್ತರ ಕರ್ನಾಟಕದಲ್ಲಿ ಪ್ರಬಲ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಕೂಡಲೇ ಸಚಿವ ಸ್ಥಾನವನ್ನು ನೀಡಿ ಅವರಿಗೆ ಗೌರವವನ್ನು ಕೊಡಬೇಕು. ಯಾಕೆಂದರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು, ನಾವಿಲ್ಲಿ ಯಾರೂ ಇಲ್ಲಿ ಸೇರಿದಂಥವ್ರು ಯಾರೂ ನಮ್ಮ ವೈಯಕ್ತಿಕವಾದಂಥ ನಾವ್ಯಾರೂ ನಮ್ಮ ಲಾಭಕ್ಕಾಗಿ ಗೊತ್ತಿಲ್ಲ. ಸಾಹೇಬರು ಸಚಿವರಾದರೆ ನಾವೆಲ್ಲರೂ ಸಚಿವರಾದಂಗೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದ್ದೇವೆ. ಯಾಕಂದರೆ ಶಿವಾನಂದ ಪಾಟೀಲ್ ಸಾಹೇಬರಂದರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದರೆ ಶಿವಾನಂದ ಪಾಟೀಲ್ರು. ಅವ್ರನ್ನ ಏನೋ ಮನದಲ್ಲಿ ಮನದು ನಮ್ಮ ಪ್ರಭಾವಿ ನಾಯಕರಾದ ಶಿವಾನಂದ ಪಾಟೀಲ್ ಅವರು ಅವಳಿಯ ಜಿಲ್ಲೆಯ ಪ್ರಭಾವಿ ನಾಯಕರು. ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಬಲಪಡಿಸಿದಂಥ ನಾಯಕರು ಯಾರಾದ್ರೂ ಶಿವಾನಂದ ಪಾಟೀಲ್ ಅವರು. ಅವರೇನಿದ್ರು ಅವರ ಹೆಸರು ಕಾಯಕದ ಮೂಲಕವೇ ಹೆಸರು ಮಾಡಿದಂಥ ವ್ಯಕ್ತಿ ಯಾರಾದ್ರೂ ಅದು ಶಿವಾನಂದ ಪಾಟೀಲ್ ಅವರು. ಅದಕ್ಕೆ ಅವರು ಒಂದು ದುಡಿಮೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಹಿರಿಯರಿದ್ದಾರೆ. ಅವರು ಮುತುವರ್ಜಿ ವಹಿಸಿ ಈ ಸಲ ಒಂದು ಹೆಚ್ಚಿನ ದೊಡ್ಡ ಜನರ ಸೇವೆ ಮಾಡುವಂಥ ಖಾತೆಯನ್ನು ಕೊಟ್ಟು ಆ ಬಸವನ ಆಶೀರ್ವಾದ ಮಾಡಲಿ ಅಂತೇಳಿ ನಮ್ಮದು ಡಿ.ಕೆ. ಸಾಹೇಬರಿಗೆ, ಸಿದ್ದರಾಮಯ್ಯ ಅವರಿಗೆ ವಿಶೇಷವಾಗಿ ಮನವಿಯನ್ನು ಮಾಡ್ಕೊಳ್ಳಿ. ಬಸವರಾಜ್ ಕೋಟಿ, ಬಸವನ ಬಾಗೇವಾಡಿ. ಇದು ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ಕಾರ್ಯಕರ್ತರ ಒಂದು ಸಂಭ್ರಮ. ಯಾಕಂದರೆ ಸನ್ಮಾನ್ಯ ಸಚಿವ ಶಿವಾನಂದ ಪಾಟೀಲ್ರವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಡಬೇಕನ್ನೋಂಥ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ಬಸವನ ಬಾಗೇವಾಡಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ 83 ಹಳ್ಳಿಗಳಿಂದ ಆಗಮಿಸಿ ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನು ಒದಗಿಸಿಕೊಡಬೇಕು. ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕನ್ನೋಂಥ ಒತ್ತಾಯವನ್ನು ಹಾಕಿ ಇವತ್ತಿನ ದಿವಸ ಎಲ್ಲ ಕಾರ್ಯಕರ್ತರ ಒಂದು ಸಂಘಟನೆ ದೃಷ್ಟಿಯಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡುವಂಥ ವ್ಯವಸ್ಥೆಯಿಂದ ನಾವು ಇವತ್ತಿನ ದಿವಸ ಇದ್ದೇವೆ. ಅದೇ ರೀತಿ ಈಗಾಗಲೇ ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ 2 ಬಾರಿ ಸಚಿವ ಸ್ಥಾನವನ್ನು ಒದಗಿಸಿಕೊಟ್ಟಾಗ ಹಿಂದೆ ಆರೋಗ್ಯ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತಿನ ದಿವಸ ಕರ್ನಾಟಕ ಮಾರುಕಟ್ಟೆ ಸಮಿತಿ ಹಾಗೂ ಜವಳಿ ಕಬ್ಬು ಅಭಿವೃದ್ಧಿ ಇವೆಲ್ಲ ಕಾರ್ಯವನ್ನು ಕೊಟ್ಟಾಗ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕು, ಯಾವುದೇ ಒಂದು ಫ್ಯಾಕ್ಟ್ರಿಯಲ್ಲಿ ರೈತರಿಗೆ ಅನಾನುಕೂಲತೆ ಆಗಬಾರದಂಥ ಒಂದು ವಿಚಾರನ ಇಟ್ಕೊಂಡು ಇವತ್ತು ಪ್ರತಿಯೊಂದು ಫ್ಯಾಕ್ಟ್ರಿಯಲ್ಲಿ ಇವತ್ತು ಒಂದು ವೇವಿಂಗ್ ಮಷಿನ್ ಹಾಕಿ ಇವತ್ತಿನ ದಿವಸ ಪ್ರತಿಯೊಬ್ಬ ರೈತನಿಗೆ ಅನ್ಯಾಯ ಆಗಬಾರ್ದಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ಅಭಿವೃದ್ಧಿ ಪಥದ ಕಡೆಗೆ ಕಾರ್ಯವನ್ನು ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಅವರ ಸಹಾಯ ಸಹಕಾರ ಸರ್ಕಾರದಿಂದ ಒದಗಿಸಿಕೊಂಡು ಕೆಲಸವನ್ನು ಮಾಡಿ ಇವತ್ತೆಲ್ಲ APMCಗಳನ್ನು ಅಭಿವೃದ್ಧಿ ತಂದು ಇವತ್ತೆಲ್ಲಿ ಹೋದ್ರೆ ಸದ್ಯಕ್ಕೆ ಕಂಪ್ಯೂಟರೈಸ್ ಟೆಂಡರ್ ಆಗಬೇಕನ್ನೋಂಥ ಒಂದು ವಿಚಾರನ ಇಟ್ಕೊಂಡು ಇವತ್ತು ಕಾರ್ಯವನ್ನು ನಿಭಾಯಿಸಿದ್ದಾರೆ. ಮುಂದಿನ ದಿನಮಾನದಲ್ಲಿ ಈ ಖಾತೆ ಕೊಡದೇ ಇದ್ದ ಪಕ್ಷದಲ್ಲಿ ಬೇರೆ ಖಾತೆಯನ್ನು ಕೊಟ್ಟರೂ ಸಹ ಅವರು ನಿಭಾಯಿಸ್ತಾರೆ ಅನ್ನೋಂಥ ಅಭಿಮಾನ ನಮ್ಮಲ್ಲಿದೆ. ಬಂದಂಥ ಎಲ್ಲ ಕಾರ್ಯಕರ್ತರ ಅಭಿಮಾನದಿಂದ ಇವತ್ತಿನ ದಿವಸ ಮತ್ತೆ ನಾವು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅನ್ನೋಂಥ ವಿನಂತಿಯನ್ನು ಮಾಡ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಈರಣ್ಣ ಪಟ್ಟಣಶೆಟ್ಟಿ, ಮಾಜಿ ಬ್ಲಾಕ್ ಅಧ್ಯಕ್ಷರು ಹಾಗೂ PLD ಬ್ಯಾಂಕಿನ ಅಧ್ಯಕ್ಷರು. ಬರ್ರಿ.